ಈಗ ಮತ್ತೆ ಜಾಸ್ತಿ ಆಗಿದೆ. ನಿಮೋನಿಯಾದಲ್ಲಿ ನಾನು ಆಗ್ಲೇ ಹೇಳಿದಂಗೆ 2 ರೀತಿ ಇರುತ್ತೆ. ವೈರಲ್ ಮತ್ತೆ ಬ್ಯಾಕ್ಟೀರಿಯಲ್. ಲಂಗಲ್ಲಿ ಪಸ್ ಆಗಿ ಅವರಿಗೆ ಟ್ಯೂಬು ಅಥವಾ ವ್ಯಾಕ್ಸ್ ಮಾಡೋ ಸ್ಟೇಜ್‌ಗೆ ಹೋಗ್ತಾ ಇದ್ದಾರೆ. ಓಕೆ. ಕಳೆದ 4-5 ತಿಂಗಳಿಂದ ನ್ಯೂಮೋನಿಯಾ ಕೂಡ ಮಕ್ಕಳನ್ನ ಸಿಕ್ಕಾಪಟ್ಟೆ ಕಾಡ್ತಾ ಇದೆ. ಸದ್ಯ ಏನಾದ್ರೂ ಕಡಿಮೆ ಇದೆಯಾ ಅಥವಾ ಅಷ್ಟೇ ಇದೆಯಾ ಕೇಸಸ್? ಬಟ್ ಅದೇ 4-5 ಮಂತ್ಸ್ ಇಂದ ಆಕ್ಚುಲಿ ಜಾಸ್ತಿ ಇದೆ. ಮಧ್ಯೆ ಒಂದು ಸ್ವಲ್ಪ ದಿನ ಕಡಿಮೆ ಆಗಿತ್ತು. ಈಗ ಮತ್ತೆ ಜಾಸ್ತಿ ಆಗಿದೆ. ಒಂದು ಏನಿರ್ಬೋದು, ಒಂದು ನಾವು ನೇಟಸ್ ಹಾಸ್ಪಿಟಲ್ ಟೆರಿಷರಿ ಹಾಸ್ಪಿಟಲ್ ಇರೋದ್ರಿಂದ ಮೇ ಬಿ ನಮಗೆ ರೆಫರಲ್ ಆಗ್ತಿರೋದ್ರಿಂದ ನಮಗೆ ಮೋರ್ ಕೇಸಸ್ ಅಂತ ಅನ್ನಿಸ್ತಾ ಇರ್ಬೋದು. ಬಟ್ ಡೆಫಿನೆಟ್ಲಿ ಕಡಿಮೆ ಆಗಿದೆ. ಬಟ್ ಇನ್ನೂ ನಿಮೋನಿಯಾ ಇದೆ. ನಿಮೋನಿಯಾದಲ್ಲಿ ನಾನು ಆಗಲೇ ಹೇಳ್ದಂಗೆ 2 ರೀತಿ ಇರುತ್ತೆ. ವೈರಲ್ಲು ಮತ್ತು ಬ್ಯಾಕ್ಟೀರಿಯಲ್ಲು. ಸೊ 50% ವೈರಲ್ ಕೇಸಸ್ ಇದೆ. ಅದೇ ಹೇಳ್ದಂಗೆ ಫ್ಲೂ, H1 ಇನ್ಫ್ಲೂಯೆಂಜಾ ಎ, ಇನ್ಫ್ಲೂಯೆಂಜಾ ಬಿ, ಬ್ಯಾಕ್ಟೀರಿಯಲ್ ಕೇಸಸ್ಸು ಇದ್ದಾವೆ. ಕೆಲವೊಬ್ಬರು ಬ್ಯಾಕ್ಟೀರಿಯಲ್ ಕೇಸ್ ನಮ್ಗೆ ಹೇಗೆ ಬರ್ತಿದ್ದಾರೆ ಅಂದರೆ ನಿಮೋನಿಯಾ ಆಗಿ ಲಂಗಲ್ಲಿ ಪಸ್ ಆಗಿ ಅವರಿಗೆ ಟ್ಯೂಬು ಅಥವಾ ವ್ಯಾಕ್ಸ್ ಮಾಡೋ ಸ್ಟೇಜ್ಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಏನಾಗುತ್ತೆ, ಅತಿಯಾದ ಜ್ವರ, ಬ್ರೀತಿಂಗ್ ಪ್ರಾಬ್ಲಮ್ ಆಗಿ ಈಗ ನಮಗೂ ಈಗ ಐಸಿಯುಲಿ ಕರೆಂಟ್ ನೇಟಸ್ ಪಿ ಐಸಿಯುಲಿ 3 ಮಕ್ಕಳು ಐಸಿಯುಲಿ ಇದ್ದಾರೆ. ಬಟ್ ಬ್ಯಾಕ್ಟೀರಿಯಲ್ ನಿಮೋನಿಯಾ ಆಗಿ ಒಬ್ರಿಗೆ ಸರ್ಜರಿ ಮಾಡಿದ್ದೀವಿ, ಒಬ್ಬರಿಗೆ ಟ್ಯೂಬ್ ಹಾಕಿದ್ದೀವಿ. ಬಿಕಾಸ್ ಆಫ್ ಬ್ಯಾಕ್ಟೀರಿಯಲ್ ನಿಮೋನಿಯಾ ಕಾಂಪ್ಲಿಕೇಶನ್ ಆಗಿ ಇದಿದೆ. ದೇ ಟೇಕ್ ಲಾಂಗ್ ಟೈಮ್ ಟು ರಿಕವರ್.